ರೀ ಬರ್ರಿ ರೀ, ನೀವು ಆಲ್ರೆಡಿ ಗೋನಂದ ಜಲ ನಿಮ್ ಬೆಳೆಗ್ ಬಳಸಿದೀರಾ. ಇದು ಬಂದು ಫಿಶ್ ಅಮೈನ್ ಆಸಿಡ್ ಅಂತ ಹೇಳಿ, ಇದು ಅದಕ್ಕಿಂತ 10 ಪಟ್ಟು ಕೆಲಸ ಹೆಚ್ಚಾಗಿ ಮಾಡ್ತದ್ರಿ. ಕೇವಲ 500 ರೂಪಾಯಿಗೆ 1 ಲೀಟರ್ ಕೊಡ್ತಿದ್ವಿ ಸರ್. ಇದನ್ನ ನೀವು 1 ಎಕರೆಗೆ ಸಿಂಪಡಣೆ ಮಾಡಬಹುದು ಸರ್. ಫಿಶ್ ಅಮೈನ್ ಆಸಿಡ್ ನಮ್ ಗಿಡಗಳಿಗೆ ಹಾಕೋದ್ರಿಂದ ಏನಂದ್ರೆ ಯಾವ್ದೇ ರೀತಿ ರೋಗ ಬರೋದಿಲ್ಲ, ವೈರಸ್ ಬರೋದಿಲ್ಲ, ಮತ್ತೆ ಫಂಗಸ್ ಬರೋದಿಲ್ಲ. ಇದು ಪೌಡ್ರಿ ಮಿಲ್ಡ್ಯೂ ಡಿಸೀಸ್ ಅಂತ ಹೇಳಿ ಅಂತಾರ, ಅದ್ ಬರೋದಿಲ್ಲ. ಬೆಂಕಿ ಚುಕ್ಕಿ ರೋಗ ಅಂತಾರ, ಅದ್ ಬರೋದಿಲ್ಲ. ಕೇಳ್ತಿರೋದು ಫ್ರೂಟ್ ಡ್ರಾಪಿಂಗ್ ಆಗ್ತಿದೆ ಮತ್ತೆ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಂತ ಹೇಳಿ, ಇದನ್ನ ಮೇನ್ ಇದು ತಡೆಗಟ್ತದೆ ಸರ್. ಇದಕ್ ನಾವು ಇನ್ನ ಮಟ್ಟ 3 ಸಲ ಫಿಶ್ ಅಮೈನ್ ಆಸಿಡ್ ನ ಯೂಸ್ ಮಾಡಿದಿರಿ ಸರ್, ಸ್ಪ್ರೇ ಮಾಡಿದಿರಿ. ನೀವೇ ನೋಡ್ಬೋದು ಸರ್, ಇದು ಹೆಂಗಿದೆ ಸೈಜ್ ಆಗ್ಲಿ ಕಲರ್ ಆಗ್ಲಿ. ಎಷ್ಟು ಕೆಜಿ ಇರ್ಬೋದು ಸರ್ ಇದು? ಸರ್ ಇದು 45 ರಿಂದ 50 ಕೆಜಿ ಬರ್ತದೆ ಸರ್. ಇದು ಬರೀ ಬಾಳೆ ಬೆಳಕೆ ಅಂತ ಅಲ್ಲ, ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಆಯಿಲ್ ಪಾಮ್ ಬೆಳಿತಾರ ಅದ್ರಲ್ಲಾಗ್ಲಿ, ದಾಳಿಂಬೆನಲ್ಲಾಗ್ಲಿ, ಮಾವಿನ ತೊಪ್ಪಲ್ಲಾಗ್ಲಿ, ಯಾವ್ದ್ರಲ್ಲಾದ್ರೂ ನಾವು ಇದೇ ರಿಸಲ್ಟ್ ಸರ್. ಇಲ್ಲಿ ನೀವು ಸರ್ ನಾವ್ ಇಲ್ಲಿ ಫಿಶ್ ಅಮೈನ್ ಆಸಿಡ್ ಮಾಡ್ತಿದ್ದೀವಿ ಸರ್. ಏನು ಫಿಶ್ ಅಮೈನೋ ಆಸಿಡ್? ಹೌದು ಏನ್ ಸರ್ ಹಿಂಗಂದ್ರೆ? ಸರ್ ಫಿಶ್ ಅಮೈನ್ ಆಸಿಡ್ ಅಂದ್ರೆ ಇವಾಗ ಗೋನಂದ ಜಲ, ಜೀವಾಮೃತ ಇದೆಲ್ಲ ನೀವ್ ಹೆಂಗ್ ಮಾಡ್ತಿದ್ದೀರಾ ಅದೇ ರೀತಿ ಇದು ಕೂಡ ಒಂದು ಸಾವಯವ ಗೊಬ್ಬರ ತರ ಮಾಡೋದು ಸರ್. ಸರ್ 3 ತಿಂಗಳಾದ್ಮೇಲೆ ಇದ್ ನೋಡಿ ಸರ್, ನಾನು ಹೇಳ್ದಲ್ಲ ಆಗ್ಲೇ ದ್ರವ ರೂಪ ತಯಾರಾಗುತ್ತೆ ಅಂತ ಹೇಳಿ, ಹಿಂಗಾಗುತ್ತೆ ಸರ್. ರೆಡ್ ಕಲರ್ ಅಲ್ಲಿ ಇದೆಯಲ್ಲ? ಹೌದು ಸರ್, ಅದು ಮೈನ್ ಅಮೈನೋ ಆಸಿಡ್ಸ್ ಇರ್ತದೆ ಸರ್ ಅದ್ರಲ್ಲಿ ಬಹಳ, ಅದೇ ಇದ್ರಲ್ಲಿ ಇರ್ತದ. ಮಾಡ್ತಾ ಇದೀರಾ ಸರ್ ಇಲ್ಲಿ ನೀವು? ಸರ್ ನಾವ್ ಇಲ್ಲಿ ಫಿಶ್ ಅಮೈನೋ ಆಸಿಡ್ ಮಾಡ್ತಿದ್ದೀವಿ ಸರ್. ಏನು ಫಿಶ್ ಅಮೈನೋ ಆಸಿಡ್? ಹೌದು ಏನ್ ಸರ್ ಹಿಂಗಂದ್ರೆ? ಸರ್ ಫಿಶ್ ಅಮೈನೋ ಆಸಿಡ್ ಅಂದ್ರೆ ಇವಾಗ ಗೋನಂದ ಜಲ, ಜೀವಾಮೃತ ಇದೆಲ್ಲ ನೀವ್ ಹೆಂಗ್ ಮಾಡ್ತಿದ್ದೀರಾ ಅದೇ ರೀತಿ ಇದು ಕೂಡ ಒಂದು ಸಾವಯವ ಗೊಬ್ಬರ ತರ ಮಾಡೋದು ಸರ್. ಇದು ನಮ್ ಸುಭಾಷ್ ಪಾಳಕರ್ ಅವರು ಇಲ್ಲಿ ನಮ್ಗೆ ಜೀವಾಮೃತನೆಲ್ಲ ಹೆಂಗ್ ತೋರ್ಸ್ಕೊಟ್ರು ಅದೇ ರೀತಿ ಕೊರಿಯಾನಲ್ಲಿ ಹಂಕೋಚಿಯೋ ಅಂತ ಹೇಳಿ ಒಬ್ಬ ಮನುಷ್ಯ ಇದನ್ನ, ಆತ ಅಲ್ಲಿ ಫಿಶ್ ಅಮೈನೋ ಆಸಿಡ್ ಅನ್ನೋದನ್ನ ಅವ್ರು ತೋರ್ಸ್ಕೊಟ್ಟಿದ್ದು, ಅಲ್ಲಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಸರ್. ಹಂಗಾದ್ರೆ ಈ ಫಿಶ್ ಅಮೈನೋ ಆಸಿಡ್ ಹೇಗ್ ಮಾಡ್ಬೇಕು ಸ್ವಲ್ಪ ತಿಳಿಸ್ತೀರಾ ಸರ್? ಬನ್ನಿ ಸರ್ ತೋರ್ಸ್ಕೊಳೋಣ. ಇವಾಗ ಫಿಶ್ ಅಮೈನೋ ಆಸಿಡ್ ಅನ್ನ ಯಾವ ರೀತಿ ತಯಾರಿಸಬೇಕಂತ ನಮ್ ರೈತರಿಗೆ ತಿಳಿಸ್ಕೊಡಿ ಸರ್. ಸರ್ ಬನ್ನಿ ಸರ್ ತೋರಿಸ್ತೀನಿ ಸರ್. ನಾವು ಇವಾಗ ಮೀನು ಎಷ್ಟು ಹಾಕಿರ್ತೀರೋ ಅಷ್ಟೇ ತೂಕದಷ್ಟು ಬೆಲ್ಲ ಹಾಕ್ಬೇಕು ಒಂದು ಕಂಟೈನರ್ ಒಳಗೆ. ಸರ್ ಈಗ ಈ ಏನು ಮೀನ್ ಹಾಕಿದರೆ ಆ ಮೀನಿನ ಮೇಲ್ಗಡೆ ಬೆಲ್ಲ ಹಾಕ್ತಾ ಇದೀರಾ? ಹೌದು ಸರ್. ಇದನ್ನ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್? ಸರ್ ಇದನ್ನ ನಾವು 3 ಮಂತ್ಸ್ ಲಿಡ್ ಹಾಕ್ಬಿಟ್ಟು ಒಂದು ನೆರಳಿನ ಜಾಗದಲ್ಲಿ ಬಿಡ್ಬೇಕು ಸರ್. ಎಷ್ಟು ದಿನ ಬಿಡ್ಬೇಕು ಸರ್ ಇದನ್ನ? ಸರ್ 3 ತಿಂಗಳು ಬಿಡ್ಬೇಕು ಸರ್ ಇದನ್ನ. ಸರ್ ಇದು 3 ತಿಂಗಳಾದ್ಮೇಲೆ ಏನಾಗುತ್ತೆ ಸರ್? ಕಂಪ್ಲೀಟ್ ಡಿಕಂಪೋಸ್ ಆಗಿ ನಮ್ಗೆ ಕಂಪ್ಲೀಟ್ ಲಿಕ್ವಿಡ್ ಫಾರ್ಮ್ ಬಂದ್ಬಿಡುತ್ತದೆ ಸರ್ ಇದು. ಸರ್ ಇದು ಲಿಕ್ವಿಡ್ ಫಾರ್ಮ್ ನಲ್ಲಿ ಬಂದಾಗ ಇದಕ್ಕೆ ಏನೇನೆಲ್ಲ ಇದ್ರಲ್ಲಿ ನ್ಯೂಟ್ರಿಷನ್ ಇರುತ್ತೆ, ಇದಕ್ಕೆ ಏನಂತಾರೆ ಸರ್ ಇದನ್ನ? ಸರ್ ಇದನ್ನ ಫಿಶ್ ಅಮೈನೋ ಆಸಿಡ್ ಅಂತೀರಿ ಸರ್. ಇದರಲ್ಲಿ ನಮ್ಗೆ ಬೇಕಾಗಿರೋಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈನ್ ಆಗಿ ಅಮೈನೋ ಆಸಿಡ್ ಮತ್ತೆ ಫರ್ಟಿಲೈಸರ್, ನೀವೇನು NPK ಅಂತ ಹೇಳಿ ಬಳಸ್ತೀರಾ ಅದು ಎಲ್ಲ ಒಟ್ಟು ಇದರಲ್ಲಿ ಇನ್ನು ಬಹಳ ಪ್ರಮಾಣದಲ್ಲಿ ಇರ್ತದೆ ಸರ್. ಅಂದ್ರೆ ಈಗ ನಮ್ಮ ರೈತರು ಈ ಫಿಶ್ ಅಮಿನೋ ಆಸಿಡ್ ಮಾಡ್ಕೊಳ್ಳೋದ್ರಿಂದ ಅವ್ರ ಹೊಲದಲ್ಲಿ ಗೊಬ್ಬರಕ್ಕಾಗಿ ಮಾಡ್ತಕ್ಕಂತ ಖರ್ಚು ಉಳಿಸಬಹುದಾ? ಉಳಿಸಬಹುದು ಸರ್. ಸರ್ ಇದು ಹಂಗಾದ್ರೆ ನೀವ್ ಹೇಳ್ತಾ ಇದ್ರ ಈ ಫಿಶ್ ಅಮಿನೋ ಆಸಿಡ್ ಒಂದನ್ನೇ ಬಳಸ್ಬಿಟ್ಟು NPK ಮತ್ತು ಅಥವಾ ಯಾವುದೇ ಒಂದು ಸ್ಪ್ರೇ ಮಾಡ್ತಕ್ಕಂತ ವಸ್ತು ಅದೆಲ್ಲಾನು ಮಾಡಬಹುದು ಸರ್, ಇದನ್ನ ಬಳಸ್ಕೋಬಹುದು. ಹೌದು ಸರ್. ನಾವ್ ಇದನ್ನ ಇವಾಗ ನೀವೇನು ಹೊರಗಡೆಯಿಂದ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್, ಫಂಗಿಸೈಡ್ ಅಂತೆಲ್ಲ ತರ್ತಿರೋ ಯಾವ್ದು ನೀವು ಮಾಡೋ ಬೇಕಿಲ್ಲ ಹೊರಗಡೆಯಿಂದ, ಅದನ್ನ ಅಲ್ಲಿ ನೀವು ರೊಕ್ಕ ಉಳಿಸಬಹುದು ಸರ್. ಏನ್ ಸರ್ ಅದು ನಿಮ್ ಕೈಯಲ್ಲಿ? ಸರ್ ನನ್ನ ಕೈಯಲ್ಲಿ ಇರೋದು ಅಮೈನೋ ಆಸಿಡ್ ಸರ್. ಏನು ಅಮಿನೋ ಆಸಿಡ್ ಅಂತ ಆಗ್ಲೇ ತೋರಿಸ್ಕೊಟ್ರಲ್ಲ ಅದೇನಾ ಇದು? ಹೌದು ಸರ್. ಬಾಟಲ್ ಸರ್ ಅಧಿಕಾರ್ ನಂದೇ ಆರ್ಗಾನಿಕ್ ಅಂತ ಹೇಳಿ ಒಂದು ಬ್ರ್ಯಾಂಡ್, ನೀವು ಆಲ್ರೆಡಿ ಗೋನಂದ ಜಲ ನಂಬಿ ರೈತರು ಬಂದಿದ್ದೀರಾ, ಅದೇ ಬ್ರ್ಯಾಂಡ್ ಅವರು ಇವಾಗ ಅಮೈನೋ ಆಸಿಡ್ ನ ರೈತರ ಕೋರಿಕೆಯಿಂದ ಬಂದಿದೆ ಸರ್. ಸರ್ ಇದ್ರಲ್ಲೆಲ್ಲ ಏನಿದೆ ಸರ್? ಸರ್ ಇದ್ರಲ್ಲಿ ಒಟ್ಟು ಎಲ್ಲಾ ತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ ಎಲ್ಲಾ ತರ ಗುಣಗಳು ಇದ್ರಲ್ಲಿ ಒಂದ್ರಲ್ಲೇ ಇದೆ ಸರ್. ಇದಕ್ ನಾವು ಇನ್ನ ಮಟ್ಟ 3 ಸಲ ಫಿಶ್ ಅಮೈನೋ ಆಸಿಡ್ ನ ಯೂಸ್ ಮಾಡಿದಿರಿ ಸರ್, ಸ್ಪ್ರೇ ಮಾಡಿದಿರಿ. ನೀವೇ ನೋಡ್ಬೋದು ಸರ್, ಇದು ಹೆಂಗಿದೆ ಸೈಜ್ ಆಗ್ಲಿ ಕಲರ್ ಆಗ್ಲಿ. ಎಷ್ಟು ಕೆಜಿ ಇರ್ಬೋದು ಸರ್ ಇದು? ಸರ್ ಇದು 45 ರಿಂದ 50 ಕೆಜಿ ಬರ್ತದೆ ಸರ್ ಇದು. ಸರ್ ಇನ್ನು ಅಂದ್ರೆ ಟೈಮ್ ಆಗಿಲ್ಲ ಅಂತ? ಸರ್ ಇನ್ನೂ ಆಗಿಲ್ಲ, ಇನ್ನು ಗ್ರೋತ್ ಬಂದ್ರೆ ಇನ್ನು ವೈಟ್ ಗೇನ್. ಈ ಫಿಶ್ ಅಮಿನೋ ಆಸಿಡ್ ಬಳಸೋದ್ರಿಂದ ಗಿಡಗಳಲ್ಲಿ ಕ್ವಾಲಿಟಿನೂ ಹೆಚ್ಚಿಗೆ ಆಗುತ್ತೆ, ಕ್ವಾಂಟಿಟಿನೂ ಹೆಚ್ಚಿಗೆ ಆಗುತ್ತೆ. ಹೌದು ಸರ್. ಯಾವ್ಯಾವೆಲ್ಲ ಬೆಳೆಗಳಲ್ಲಿ ನೀವು ಬಳಸ್ಕೋಬಹುದು ಸರ್? ನಾವು ಇದನ್ನ ಇನ್ನ ಎಲ್ಲಾ ಬೆಳೆಗಳಲ್ಲೂ ಬೆಳೆಸ್ಕೋಬಹುದು ಸರ್. ಇದನ್ನ ಬರೀ ಬಾಳೆ ಬೆಳಕೆ ಅಂತ ಅಲ್ಲ, ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಆಯಿಲ್ ಪಾಮ್ ಬೆಳಿತಾರ ಅದ್ರಲ್ಲಾಗ್ಲಿ, ದಾಳಿಂಬೆನಲ್ಲಾಗ್ಲಿ, ಮಾವಿನ ತೊಪ್ಪಲ್ಲಾಗ್ಲಿ, ಯಾವ್ದ್ರಲ್ಲಾದ್ರೂ ನಾವು ಇದೇ ರಿಸಲ್ಟ್ ನೋಡ್ತೀವಿ ಸರ್. ಸರ್ ಫಿಶ್ ಅಮೈನೋ ಆಸಿಡ್ ನಮ್ ಗಿಡಗಳಿಗೆ ಹಾಕೋದ್ರಿಂದ ಏನಂದ್ರೆ ಯಾವ್ದೇ ರೀತಿ ರೋಗ ಬರೋದಿಲ್ಲ, ವೈರಸ್ ಬರೋದಿಲ್ಲ, ಮತ್ತೆ ಫಂಗಸ್ ಬರೋದಿಲ್ಲ. ಇದು ಪೌಡ್ರಿ ಮಿಲ್ಡ್ಯೂ ಡಿಸೀಸ್ ಅಂತ ಹೇಳಿ ಅಂತಾರ, ಅದ್ ಬರೋದಿಲ್ಲ. ಮತ್ತೆ ಇದು ಬೆಂಕಿ ಚುಕ್ಕಿ ರೋಗ ಅಂತಾರ, ಅದ್ ಬರೋದಿಲ್ಲ. ಹಿಂಗೆ ಯಾವ್ದೇ ತರ ರೋಗನ ಬರ್ದೇ ಇರಂಗೆ ನೋಡ್ಕೊಂತದ್ ಸರ್ ಇದು. ಮತ್ತೆ ಮೈನ್ ಎಲ್ಲಾರು ಕೇಳ್ತಿರೋದು ಫ್ರೂಟ್ ಡ್ರಾಪಿಂಗ್ ಆಗ್ತಿದೆ ಮತ್ತೆ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಂತ ಹೇಳಿ, ಇದನ್ನ ಮೈನ್ ಇದು ತಡೆಗಟ್ತದೆ ಸರ್. ಫಿಶ್ ಅಮೈನೋ ಆಸಿಡ್ ಬಳಸೋದ್ರಿಂದ ನಮ್ಗೆ ಫ್ಲವರ್ ಡ್ರಾಪಿಂಗ್, ಫ್ರೂಟ್ ಡ್ರಾಪಿಂಗ್ ಅನ್ನೋದು ಕಮ್ಮಿ ಆಗ್ತದೆ. ಮತ್ತೆ ಇದ್ರೊಟ್ಟಿಗೆ ಇವಾಗ ಮೈನ್ ಜನ ಅಡಿಕೆ ತೋಟದವ್ರು ಏನ್ ಹೇಳಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ಇಡಿಮುಡಿ ರೋಗ ಬರ್ತಿದೆ ಬಾಳ ಅಂತ ಹೇಳ್ತಿದ್ದಾರೆ, ಮತ್ತೆ ಬೆಂಕಿ ರೋಗ ಬರ್ತೈತೆ ಅಂತ ಹೇಳ್ತಿದ್ದಾರೆ, ಮತ್ತೆ ಎಲೆ ಚುಕ್ಕಿ ರೋಗ ಬರ್ತೈತೆ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನಾವು ತಡೆಗಟ್ಟಬಹುದು ಸರ್ ಇದನ್ನ ಬಳಸೋದ್ರಿಂದ.
ಸರ್ ಇಳುವರಿ ಇದರಿಂದ ಏನಾದ್ರು ಹೆಚ್ಚಿಗೆ ಆಗುತ್ತಾ ಈ ಫಿಶ್ Sir, ಬಳಸೋದ್ರಿಂದ? ಇದನ್ನ ಫಿಶ್ ಅಮಿನೋ ಆಸಿಡ್ ಬಳಸೋದ್ರಿಂದ ಏನಂದ್ರೆ ಇವಾಗ ಅಮಿನೋ ಆಸಿಡ್ ಇಂದ ಹಾರ್ಮೋನ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಸೈಜ್ ಅನ್ನೋದು ಬಹಳ ಇನ್ಕ್ರೀಸ್ ಆಗ್ತದೆ ಸರ್. ಸೊ ಸೈಜ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ಗೆ weight ಅನ್ನೋದು ಜಾಸ್ತಿ ಬರ್ತದೆ. ಸೊ ನಮ್ಗೆ ಏನಿಲ್ಲ ಅಂದ್ರೆ ಇಳುವರಿ 40% ಅಷ್ಟು ಹೆಚ್ಚು ಬರ್ತದೆ ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಯಾವ ತರ ಬಂದಿದೆ ರೈತ ಬಾಂಧವರು ತೋರಿಸ್ತಾ ಇದೀನಿ ನೋಡಿ 3 ಸಲ ಸಿಂಪಡಣೆ ಮಾಡಿದ್ರೆ ಈ ತರ ಬಂದಿದೆ ಅಲ್ವಾ? ಹೌದು ಸರ್, ಬರೀ ನಾವು 3 ಸಲ ಮಾಡಿರೋದು. ಎಕ್ಸಾಂಪಲ್ ಇದೆ ಹೌದು ಸರ್, ಇದೇ ತರ ಯಾವುದೇ ಬೆಳೆ ಇರಲ್ಲ ಅಲ್ವಾ? ಹೌದು ಸರ್, ಯಾವ ಬೆಳೆಗಾದ್ರೂ ಸರಿ ಸರ್. ನಾ ಈಗ ಹೇಳ್ದಲ್ಲ, ಏನೂ ಇಲ್ಲ. ಏನಿಲ್ಲ ಸರ್. ಅಡಿಕೆಗೆ, ತೆಂಗಿಗೆ, ಮಾವಿನ ತೋಟಕ್ಕೆ, ದಾಳಿಂಬೆಗೆ ಇದು ಪಾಮ್ ಆಯಿಲ್ ಬಳಸ್ತಾರ ಅವ್ರಿಗೆ ಎಲ್ಲರಿಗೂ ಆಗತ್ತೆ ಸರ್. ಆಲ್ರೆಡಿ ನಿಮ್ ಚಾನೆಲ್ ನಲ್ಲಿ ನಾವು ಗುಣಂದ ಜಲನ್ನ ಪ್ರಾಡಕ್ಟ್ ಕೊಟ್ಟಿದ್ದೀರಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೂ ಅದು ತಲುಪಿದೆ. ಎಲ್ಲರೂ ಅದ್ರ ರಿಸಲ್ಟ್ ಬಹಳ ಚೆನ್ನಾಗೈತೆ ಅಂತಿದ್ದಾರೆ. ಇದು ಅದಕ್ಕೆ 10 ಪಟ್ಟು ಕೆಲಸ ಮಾಡ್ತದೆ ಸರ್, ಫಿಶ್ ಅಮೈನೋ ಆಸಿಡ್ ಅನ್ನೋದು. ಇದು ರೈತರಿಗೆ ಮತ್ತೆ ನಾವು ಅವತ್ತೇನ್ ನಂಬಿಕೆ ಇಟ್ಟಿದ್ದಾರೋ ಅದೇ ಅದಕ್ಕೆ 10ರಷ್ಟು ಇದು ಕೆಲಸ ಮಾಡ್ತದೆ ಸರ್. ಸರ್ ಏನ್ ಸರ್ ನಿಮ್ಮಿಂದ ಡ್ರಮ್ಗಳು? ಸರ್ ಇಲ್ಲಿದಾವ್ ನೋಡಿ ಸರ್, ಇವೆಲ್ಲ ನಾವ್ ಸಣ್ಣ ಪುಟ್ಟ ಹಾಗೆ ತೋರಿಸಿದೆ ನಾನು. ಸಣ್ಣ ಪುಟ್ಟ ತೋರಿಸಿದ್ದು ಹಿಂಗೆ ಇಷ್ಟು ದೊಡ್ಡ ದೊಡ್ಡ ಬ್ಯಾಲೆ ಅಲ್ಲಿ ಹಾಕಿ ಮಾಡ್ತೀವಿ ಸರ್. ಇದು ರೇಟ್ ಬಹಳ ಕಮ್ಮಿನೇ ಸರ್, ಬರೀ 500 ರೂಪಾಯಿ ಬರ್ತದೆ ಸರ್ 1 ಲೀಟರ್. ನೀವು ಇದನ್ನ ಬಳಸೋದ್ರಿಂದ ನಿಮ್ಗೆ ಈಲ್ಡ್ ಅನ್ನೋದು 40% ಜಾಸ್ತಿ ಆಗ್ತದೆ ಸರ್. ಫ್ರೂಟಿಂಗ್, ಫ್ಲವರಿಂಗ್ ಡ್ರಾಪ್ ಅನ್ನೋದು ಆಗ್ದಿರಾ 40% ಈಲ್ಡ್ ಬರ್ತದೆ. ನೀವು ಇಲ್ಲಿ 500 ರೂಪಾಯಿ ಹಾಕೋದ್ರಿಂದ ನಿಮ್ಮ ಹೊಲದಲ್ಲಿ 15ರಿಂದ 20 ಸಾವಿರ ಅಷ್ಟು ಹೆಚ್ಚು ದುಡಿಬಹುದು ಸರ್. ಸರ್ ಈಗ 1 ಲೀಟರ್ಗೆ 1 ಎಕರೆ ಸಿಂಪಡಣೆ ಮಾಡಬಹುದಾ? ಹೌದು ಸರ್, 1 ಎಕರೆಗೆ 1 ಲೀಟರ್ ಸಾಕು ಸರ್, ಆರಾಮಾಗಿ, ಏನ್ ಟೆನ್ಷನ್ ಏನಿಲ್ಲ ಸರ್. ನಿಮ್ಗೆ ಏನಾದ್ರು ಬೇಕಂದ್ರೆ ಇದು ಕೆಳಗಡೆ ಕಾಣ್ತಿರೋ ಸ್ಕ್ರೀನ್ ಅಲ್ಲಿ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ನ ನೀವು ಕಳ್ಸಿಕೊಟ್ರೆ ಡೆಲಿವರಿ ಇರ್ತಾರೆ ಸರ್. ಕೊರಿಯರ್ ಚಾರ್ಜಸ್ ಏನು ಇರೋದಿಲ್ಲ. ನಿಮ್ಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀರಿ ಸರ್.